ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಆಕ್ಟಿವಿಟಿ. ಇದು ಯಾವುದಪ್ಪ ಆಕ್ಟಿವಿಟಿ ಅಂತಂದರೆ, ಪ್ರತಿಯೊಬ್ಬ ಮನೆಯಲ್ಲೂ ನಾವು ಈ ಆಕ್ಟಿವಿಟಿನ ಮಾಡ್ಬೋದು. ಕೆಲವರು ಈ ಆಕ್ಟಿವಿಟಿನ ಮಾಡೋಕ್ಕಾಗಲ್ಲ, ಯಾಕಂತಂದರೆ ನಾನ್ ವೆಜಿಟೇರಿಯನ್ಸ್ ಮಾತ್ರ ಈ ಒಂದು ಆಕ್ಟಿವಿಟಿನ ಮಾಡ್ಬೋದು. ನಾನು ಈ ಆಕ್ಟಿವಿಟಿಗೆ ಬಳಸ್ತಿರುವಂತಹ ಒಂದು ಮೆಟೀರಿಯಲ್ ಯಾವುದು ಅಂತಂದರೆ ಮೊಟ್ಟೆ. ಮೊಟ್ಟೆ ಪೀಲಿಂಗ್ ಆಕ್ಟಿವಿಟಿ. ಕಮ್ ದಿಸ್ ಸೈಡ್, ಇಲ್ಲಿ ಕುತ್ಕೊಳ್ಳಿ. ಏನಪ್ಪ ಮೊಟ್ಟೆ ಪೀಲಿಂಗ್ ಆಕ್ಟಿವಿಟಿ? ಮೊಟ್ಟೆನ ಪೀಲ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಏನಕ್ಕೆ ಮೊಟ್ಟೆನ ಪೀಲ್ ಮಾಡಿಸ್ಬೇಕು? ನಾನು 2 ಮೊಟ್ಟೆನ ತೊಗೊಂಡಿದ್ದೀನಿ, ಅದಿತಿ ಕೈಲಿ ಪೀಲ್ ಮಾಡಿಸ್ತೀನಿ. ಈ ಆಕ್ಟಿವಿಟಿ ಮಾಡಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಾವು ಇಲ್ಲಿ ತೊಗೊಂಡಿರೋದು 2 ಮೊಟ್ಟೆ, ಅಂತಂದರೆ ಬಾಯ್ಲ್ಡ್ ಎಗ್ಸ್. ಅದಿತಿ ಮೊಟ್ಟೆ ಇಟ್ಕೊಳ್ಳಿ ಅಲ್ಲಿ. ಇಟ್ಕೊಳ್ಳಿ, ತಗೊಳ್ಳಿ, ನಿಮಿಷ. ಸೊ ಮೊಟ್ಟೆ ಪೀಲಿಂಗ್ ಮಾಡಿಸೋದು ನಾನು ಸ್ಟಾರ್ಟ್ ಮಾಡ್ತೀನಿ. ಹಾಗೆಯೇ ಹೇಳ್ತೀನಿ ಏನಕ್ಕೆ ಈ ಆ್ಯಕ್ಟಿವಿಟಿನ ನಾವು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು, ಮಕ್ಕಳ ಹತ್ರ ಈ ಆ್ಯಕ್ಟಿವಿಟಿನ ಮಾಡಿಸ್ಬೇಕು ಅಂತ. ಪೀಲ್ ಮಾಡಿ ರೀತಿ. ನಾನೊಂದು ದೊಡ್ಡ ಪ್ಲೇಟ್ನ ಇಟ್ಕೊಂಡಿದ್ದೀನಿ, ಏನಕ್ಕಂತಂದರೆ ಮಕ್ಕಳು ಸ್ಪೆಲ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಅಲ್ಲ, ಸೊ ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ಮಗು ಪೀಲ್ ಮಾಡಿರೋದನ್ನು ನೋಡಬೇಕಾಗತ್ತೆ, ಎಲ್ಲಿ ಹಾಕೋದಕ್ಕೆ ನಾನು ಇಷ್ಟು ಪೀಲ್ ಮಾಡಿದ್ದೀನಿ ಅನ್ನೋ ಕಾನ್ಸೆಪ್ಟ್ ಮಗುಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಐ ಆಮ್ ಯೂಸಿಂಗ್ ಬಿಗ್ ಪ್ಲೇಟ್. ಇದು ಒಂದು ಹೈ ಕಾನ್ಸಂಟ್ರೇಷನ್ ಇರುವಂತಹ ಒಂದು ಆ್ಯಕ್ಟಿವಿಟಿ. ತುಂಬ ಗಮನ ಬೇಕು ಮಗುಗೆ ಈ ಆ್ಯಕ್ಟಿವಿಟಿನ ಮಾಡೋದಕ್ಕೆ, ಎಗ್ನ ಪೀಲ್ ಮಾಡೋದಕ್ಕೆ. ಆ್ಯಂಡ್ ಮಕ್ಕಳಿಗೆ ಮಾಡಿ. ಆ್ಯಂಡ್ ಮಕ್ಕಳಿಗೆ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಆ್ಯಂಡ್ ಗ್ರಾಸ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಯಾವುದು ಅಂತಂದರೆ ಹೈ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಬರುತ್ತೆ, 2 ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಬರುತ್ತೆ. ಮಕ್ಕಳು ಗಮನನೇ ಕೊಡ್ತಿಲ್ಲ, ತುಂಬ ಏನು ಹೋಮ್ವರ್ಕ್ ಬರೆಯೋದಕ್ಕಿರ್ಬೋದು ಅಥವಾ ಯಾವುದೇ ಆ್ಯಕ್ಟಿವಿಟಿ ಇರ್ಬೋದು. ಪೀಲ್ ಮಾಡ್ದಾ? ಕೊಡಿ. ವೆಯ್ಟ್ ತಿನ್ನಬಾರ್ದು, ಆಮೇಲೆ ತಿನ್ನೋಣ. ಓಕೆ. ಸೊ ಇನ್ನೊಂದು ಪೀಲ್ ಮಾಡಿ. ನಿಧಾನ ಇಲ್ಲ, ಈ ಕಡೆಯಿಂದ. ಹಾಂ, 1 ಸೆಕೆಂಡ್. ಬಿಡಿಸಿದ್ರಾ? ಇಲ್ಲಿ ಹೀಗೆ ಬಿಡಿಸಿ ತಗೊಳ್ಳಿದ್ದೇನೆ. ಒಂದು ಮೊಟ್ಟೆನ ಅದಿತಿ ಚೆನ್ನಾಗಿ ಬಿಡಿಸಿದ್ರು, ಇನ್ನೊಂದು ಮೊಟ್ಟೆನ ಫುಲ್ಲು ಎಲ್ಲ ಮಿಕ್ಸ್ ಮಾಡಿಬಿಟ್ರು. ದಟ್ಸ್ ಫೈನ್, ಕಲಿಯುವಾಗ ಇದೆಲ್ಲ ಕಾಮನ್. ವೆರಿ ಗುಡ್ ಜಾಬ್. ಕೊಡಿ. ನಾನು ವಾಶ್ ಮಾಡಿ ನಿಮಗೆ ಮೊಟ್ಟೆ ಕೊಡ್ಲಾ? ನೀವು ಮೊಟ್ಟೆ ತಿಂತಿರ್ತೀರಾ? ಸೊ ಇದು ಬೇಸಿಕ್ ಒಂದು ಪ್ರಾಕ್ಟಿಕಲ್ ಲೈಫ್ ಸ್ಕಿಲ್ಗೆ ಮಕ್ಕಳಿಗೆ ನಾವು ಈ ಆ್ಯಕ್ಟಿವಿಟಿನ ಮಾಡಿಸ್ಲೇಬೇಕಾಗುತ್ತೆ. ಏನಪ್ಪ ಬೇಸಿಕ್ ಪ್ರಾಕ್ಟಿಕಲ್ ಸ್ಕಿಲ್ ಅಂತಂದರೆ ತಮ್ಮ ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋದು, ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಅಂತ ಕರಿತೀವಿ. ಈ ಒಂದು ಮೊಟ್ಟೆ ಬಿಡಿಸೋದ್ರಿಂದ ಅಥವಾ ಬೇರೆ ತರಕಾರಿಗಳನ್ನ ಪೀಲ್ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅನ್ನೋದನ್ನು ಕಲಿತಾರೆ, ಮತ್ತು ಸೀಕ್ವೆನ್ಸ್ ಅನ್ನೋದನ್ನು ಕಲಿತಾರೆ. ಅಂತಂದರೆ ಇದಾದಮೇಲೆ ಇದು ಮಾಡಬೇಕು, ಇದಾದಮೇಲೆ ಈ ಕೆಲಸ ಅಂತ ಮಕ್ಕಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಐ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆಗಬೇಕು, ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದರೆ ಐ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆಗಬೇಕು, ಫೈನ್ ಮೋಟರ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದರೆ ನಾವು ಈ ಎಗ್ ಪೀಲಿಂಗ್ ಆ್ಯಕ್ಟಿವಿಟಿನ ಅಥವಾ ತರಕಾರಿ ಪೀಲಿಂಗ್ನ ಆ್ಯಕ್ಟಿವಿಟಿ ಮಕ್ಕಳಿಗೆ ಮಾಡಿಸಲೇಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ. ಸೊ ದಿಸ್ ಇಸ್ ವೆರಿ ಬೇಸಿಕ್ ಆ್ಯಕ್ಟಿವಿಟಿ, ಮನೆಯಲ್ಲೇ ಮಾಡಿಸುವಂತಹ ಆ್ಯಕ್ಟಿವಿಟಿ. ಮೊಟ್ಟೆ ಬೇಯಿಸಿದಾಗ ಮಕ್ಕಳಿಗೆ ಪೀಲ್ ಮಾಡಿರೋದನ್ನು ಮಗುನೇ ತಿಂದಾಗ ಮಗುಗೆ ತುಂಬ ಚೆನ್ನಾಗಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಯಾವ ಟಾಸ್ಕ್ ಆದಮೇಲೆ ಯಾವ ಟಾಸ್ಕ್ ಬರುತ್ತೆ ಅನ್ನೋದು ಮಗುಗೆ ಅರ್ಥ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಇದರಲ್ಲಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ದಿಸ್ ಇಸ್ ಬೇಸಿಕ್ ಆ್ಯಕ್ಟಿವಿಟಿ. ಮಕ್ಕಳ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತಂದರೆ ನೀವು ಈ ಒಂದು ಪೀಲಿಂಗ್ ಆ್ಯಕ್ಟಿವಿಟಿ, ಎಗ್ ಪೀಲಿಂಗ್ ಆ್ಯಕ್ಟಿವಿಟಿನ ನೀವು ಟ್ರೈ ಮಾಡ್ಬೋದು. ಆವಾಗ ಮಕ್ಕಳ ಫೈನ್ ಮೋಟರ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಫೈನ್ ಮೋಟರ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಂದರೆ ಮಕ್ಕಳ ಹ್ಯಾಂಡ್ ರೈಟಿಂಗ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಈ ಆ್ಯಕ್ಟಿವಿಟಿನ ನೀವು ನಿಮ್ಮ ಮಕ್ಕಳ ಜೊತೆ ಟ್ರೈ ಮಾಡಿ. ಯಾಕಂತಂದರೆ ಮಕ್ಕಳಿಗೆ ರೆಸ್ಪಾನ್ಸಿಬಿಲಿಟಿ ಬೆಳೆಸೋದು ತುಂಬ ಇಂಪಾರ್ಟೆಂಟ್. ಅವರ ಕೆಲಸನ ಅವರೇ ಮಾಡ್ಕೊಳ್ಳೋದು, ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಅಂತ ಕರಿತೀವಿ, ಪ್ರಾಕ್ಟಿಕಲ್ ಲೈಫ್ ಸ್ಕಿಲ್ಸ್ ಅಂತಂದರೆ ದಿನನಿತ್ಯದ ಕೆಲಸನ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ದಿನನಿತ್ಯದ ಕೆಲಸ ಅಂತಂದರೆ ಮಕ್ಕಳು ಶೂ ಲೇಸ್ನ ಕಟ್ಕೊಳ್ಳೋದಿರ್ಬೋದು, ಬಟನಿಂಗ್ ಅಂತಂದರೆ ಅವ್ರ ಶರ್ಟ್ಸ್ನ ಅವರೇ ಅನ್ಬಟನಿಂಗ್ ಮಾಡ್ಕೊಳ್ಳೋದಿರ್ಬೋದು, ಮತ್ತು ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಬರಬೇಕು. ಅದಕ್ಕೆಲ್ಲ ಚೆನ್ನಾಗಿ ಫೈನ್ ಮೋಟರ್ ಸ್ಕಿಲ್ ಆಗಬೇಕು. ಸೊ ಆ ಫೈನ್ ಮೋಟರ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗಬೇಕು, ಆ ಆ್ಯಕ್ಟಿವಿಟಿನ ಮಕ್ಕಳು ಚೆನ್ನಾಗಿ ಮಾಡಬೇಕು ಅಂತಂದರೆ ಈ ಬೇಸಿಕ್ ಎಗ್ ಪೀಲಿಂಗ್ ಆ್ಯಕ್ಟಿವಿಟಿನ ನೀವು ಮಾಡ್ಬೋದು. ಸೊ ಇನ್ನೊಂದು ಆ್ಯಕ್ಟಿವಿಟಿ ಜೊತೆ ಇನ್ನೊಂದು
ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ ಜೊತೆಗೆ ನಾವು ಬರ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್, ಬಾಯ್. ಸೊ ನೀವಿನ್ನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಕಪ್ ಶೋ ಸ್ಟಾಪರ್ ಇವರೇ. ಬಾಯ್ ಬಾಯ್. ಮೊಟ್ಟೆ ತಿಂದ್ರಾ? ಹೆಂಗಿತ್ತು ಮೊಟ್ಟೆ? ಹೆಂಗಿತ್ತು? ಸೂಪರ್. ಅದಿತಿಸ್ ಫೇವ್ರೆಟ್ ಮೊಟ್ಟೆ ಅಂದರೆ ಫೇವ್ರೆಟ್ ಅದಿತಿಗೆ ಅಲ್ವಪ್ಪ? ಎಸ್, ಸಿ ಯು ಚಿಟ್ಟ, ಬಾಯ್.